ಆದಿಜಗದ್ಗುರು ಶಿವರಾತ್ರೀಶ್ವರ ಶಿವಗಳವರ ಜಾತ್ರಾ ಮಹೋತ್ಸವ ಅಧಿಕೃತವಾಗಿ ನಾಳೆಯಿಂದ ಪ್ರಾರಂಭ ಆಗ್ತಾ ಇದೆ. ಪ್ರತಿ ವರ್ಷ ಕೃಷ್ಣ ಪಕ್ಷ ತ್ರಯೋದಶಿಯಂದು ಜಾತ್ರೆ ಪ್ರಾರಂಭ ಆಗ್ತಕ್ಕಂಥದ್ದು. ಮಾಸ ಶಿವರಾತ್ರಿ ದಿವಸ ರಥೋತ್ಸವ ಇರುತ್ತೆ, ಮತ್ತು ಪಾಡ್ಯ ದಿವಸ ತೆಪ್ಪೋತ್ಸವ ಇರುತ್ತೆ. ಇದು ನೂರಾರು ವರ್ಷಗಳಿಂದ ನಿರಂತರವಾಗಿ ನಡೆದುಕೊಂಡು ಬಂದಿರತಕ್ಕಂಥದ್ದು. ಮಂತ್ರ ಮಹರ್ಷಿಗಳು ರಾಜೇಂದ್ರ ಮಹಾಸ್ವಾಮೀಜಿಯವರು ಅದನ್ನು ನಿರಂತರವಾಗಿ ನಡೆಸ್ಕೊಂಡು ಬಂದಂತಹದ್ದು. ಈಗ ಅದು ಎಲ್ಲ ಭಕ್ತಾದಿಗಳು ಸಾರ್ವಜನಿಕರ ಸಹಕಾರದಿಂದ ಅತಿ ಹೆಚ್ಚಿನ ರೀತಿಯಲ್ಲಿ ವಿಶೇಷವಾಗಿ ಒಂದು ಜಾತ್ರಾ ಮಹೋತ್ಸವದಲ್ಲಿ ಗ್ರಾಮೀಣ ಪ್ರದೇಶದ ಸಂಸ್ಕೃತಿಯ ಪ್ರಸಾರಕ್ಕೆ ಏನೇನು ಕ್ರಮಗಳನ್ನು ಕೈಗೊಳ್ಬೋದು, ಅವಕಾಶಗಳನ್ನು ಕಲ್ಪಿಸ್ಬೋದು, ಪ್ರೋತ್ಸಾಹವನ್ನು ನೀಡ್ಬೋದು, ಅದನ್ನೆಲ್ಲ ಸಮಾಲೋಚಿಸಿ ಗ್ರಾಮೀಣ ಜನತೆಯನ್ನೇ ಮುಖ್ಯವಾಗಿ ಉದ್ದೇಶವಾಗಿಟ್ಕೊಂಡು ಜಾತ್ರಾ ಮಹೋತ್ಸವನ ಆಚರಣೆ ಮಾಡ್ತಾ ಇದೆ. ಇಲ್ಲಿ ಬರ್ತಕ್ಕಂಥವ್ರಿಗೆ ಇದೊಂದು ಶೈಕ್ಷಣಿಕವಾಗಿ ಅದು ಲೈವ್ ಎಕ್ಸಿಬಿಷನ್ ಕೃಷಿದಿರ್ಬೋದು, ಇತರ ಸಾಂಸ್ಕೃತಿಕ ದೇಸಿ ಆಟಗಳಿರ್ಬೋದು. ದೇಸಿ ಆಟಗಳನ್ನು ನಮ್ಮ ಜನ ಮರಿತಾನೆ ಇದ್ದು ನಮ್ಮೆಲ್ಲ ಸಂಸ್ಥೆಗಳಲ್ಲೂ ಕೂಡ ಮಕ್ಕಳಿಗೆ ದೇಸಿ ಆಟವನ್ನು ಈ ಕಾರಣದಿಂದಾಗಿ ಕಲಿಸುವಂಥ ವ್ಯವಸ್ಥೆ ಮಾಡ್ತಾ ಇದೆ. ಸೊ ನಮ್ಮ ಸಂಸ್ಕೃತಿ ಪರಂಪರೆಯನ್ನು ಮತ್ತೊಮ್ಮೆ ಕಾಣುವಂಥ ಅವಕಾಶ ಈ ಜಾತ್ರಾ ಮಹೋತ್ಸವದಲ್ಲಿ ನಡೀತಾ ಇದೆ. ನಾಳಿದ್ದು ಸಾಮೂಹಿಕ ವಿವಾಹ ಇದೆ. ಇವತ್ತು ಸಂಜೆ ಕೂಡ ಗ್ರಾಮೀಣ ಪ್ರದೇಶದ ನಾಟಕಗಳನ್ನು ಪ್ರದರ್ಶನ ಮಾಡ್ತಾ ಇದ್ದಾರೆ. ಸುಮಾರು ನಾಳೆಯಿಂದ ಪ್ರತಿ ದಿವಸ 1,00,000 ಫ್ಲೋಟಿಂಗ್ ಪಾಪ್ಯುಲೇಷನ್ ಇರುತ್ತೆ. ಅವ್ರಿಗೆ ಬೇಕಾದಂಥ ದಾಸೋಹದ ವ್ಯವಸ್ಥೆ ಎಲ್ಲ ಮಾಡ್ತಾ ಇದೆ. ಸಿಹಿ ತಿಂಡಿಗಳು ಯೋಗ ಅಂದರೆ ನಾಳೆ ಸಂಕ್ರಾಂತಿ ಕೂಡ ಕೂಡಿ ಬಂದಿದೆ. ಅದಕ್ಕೋಸ್ಕರ ಅವರಿಗೆ ಮನೆಯಲ್ಲಿ ಪ್ರತಿಯೊಂದು ಮನೆಗೂ ಹೋಗಿ ಎಳ್ಳು ಬೆಲ್ಲವನ್ನು ವಿನಿಮಯ ಮಾಡ್ಕೊಳ್ಳೋದಿದೆ. ಇಲ್ಲಿ ಬರುವಂಥ ಅಷ್ಟು ಲಕ್ಷಾಂತರ ಜನರಿಗೂ ಕೂಡ ಎಳ್ಳು ಬೆಲ್ಲವನ್ನು ಕೊಟ್ಟು ಹಬ್ಬದ ಸಂತೋಷವನ್ನು ಕೂಡ ಹಂಚಿಕೊಳ್ಳಲಾಗುತ್ತೆ. ಸಾಮಾನ್ಯ ಹಿಂದೆ ಅನ್ಬೋದಂತ ಒಂದು ದಿವಸ 1,00,000 ಜನ ಇರ್ತಾರೆ. ಫ್ಲೋಟಿಂಗ್ ಪಾಪ್ಯುಲೇಷನ್ ಬೆಳಗ್ಗೆ ಸಾಯಂಕಾಲದವರೆಗೆ ಅಷ್ಟಿರ್ತಾರೆ ಸಾಮಾನ್ಯ. ಆದಿಜಗದ್ಗುರು ಶಿವರಾತ್ರೀಶ್ವರ ಶಿವಗಳವರ ಜಾತ್ರಾ ಮಹೋತ್ಸವ ಅಧಿಕೃತವಾಗಿ ನಾಳೆಯಿಂದ ಪ್ರಾರಂಭ ಆಗ್ತಾ ಇದೆ. ಪ್ರತಿ ವರ್ಷ ಕೃಷ್ಣ ಪಕ್ಷ ತ್ರಯೋದಶಿಯಂದು ಜಾತ್ರೆ ಪ್ರಾರಂಭ ಆಗ್ತಕ್ಕಂಥದ್ದು. ಮಾಸ ಶಿವರಾತ್ರಿ ದಿವಸ ರಥೋತ್ಸವ ಇರುತ್ತೆ, ಮತ್ತು ಪಾಡ್ಯ ದಿವಸ ತೆಪ್ಪೋತ್ಸವ ಇರುತ್ತೆ. ಇದು ನೂರಾರು ವರ್ಷಗಳಿಂದ ನಿರಂತರವಾಗಿ ನಡೆದುಕೊಂಡು ಬಂದಿರತಕ್ಕಂಥದ್ದು. ಮಂತ್ರ ಮಹರ್ಷಿಗಳು ರಾಜೇಂದ್ರ ಮಹಾಸ್ವಾಮೀಜಿಯವರು ಅದನ್ನು ನಿರಂತರವಾಗಿ ನಡೆಸ್ಕೊಂಡು ಬಂದಂತಹದ್ದು. ಈಗ ಅದು ಎಲ್ಲ ಭಕ್ತಾದಿಗಳು ಸಾರ್ವಜನಿಕರ ಸಹಕಾರದಿಂದ ಅತಿ ಹೆಚ್ಚಿನ ರೀತಿಯಲ್ಲಿ ವಿಶೇಷವಾಗಿ ಒಂದು ಜಾತ್ರಾ ಮಹೋತ್ಸವದಲ್ಲಿ ಗ್ರಾಮೀಣ ಪ್ರದೇಶದ ಸಂಸ್ಕೃತಿಯ ಪ್ರಸಾರಕ್ಕೆ ಏನೇನು ಕ್ರಮಗಳನ್ನು ಕೈಗೊಳ್ಬೋದು, ಅವಕಾಶಗಳನ್ನು ಕಲ್ಪಿಸ್ಬೋದು, ಪ್ರೋತ್ಸಾಹವನ್ನು ನೀಡ್ಬೋದು, ಅದನ್ನೆಲ್ಲ ಸಮಾಲೋಚಿಸಿ ಗ್ರಾಮೀಣ ಜನತೆಯನ್ನೇ ಮುಖ್ಯವಾಗಿ ಉದ್ದೇಶವಾಗಿಟ್ಕೊಂಡು ಜಾತ್ರಾ ಮಹೋತ್ಸವನ ಆಚರಣೆ ಮಾಡ್ತಾ ಇದೆ. ಇಲ್ಲಿ ಬರ್ತಕ್ಕಂಥವ್ರಿಗೆ ಇದೊಂದು ಶೈಕ್ಷಣಿಕವಾಗಿ ಅದು ಲೈವ್ ಎಕ್ಸಿಬಿಷನ್ ಕೃಷಿದಿರ್ಬೋದು, ಇತರ ಸಾಂಸ್ಕೃತಿಕ ದೇಸಿ ಆಟಗಳಿರ್ಬೋದು. ದೇಸಿ ಆಟಗಳನ್ನು ನಮ್ಮ ಜನ ಮರಿತಾನೆ ಇದ್ದು ನಮ್ಮೆಲ್ಲ ಸಂಸ್ಥೆಗಳಲ್ಲೂ ಕೂಡ ಮಕ್ಕಳಿಗೆ ದೇಸಿ ಆಟವನ್ನು ಈ ಕಾರಣದಿಂದಾಗಿ ಕಲಿಸುವಂಥ ವ್ಯವಸ್ಥೆ ಮಾಡ್ತಾ ಇದೆ. ಸೊ ನಮ್ಮ ಸಂಸ್ಕೃತಿ ಪರಂಪರೆಯನ್ನು ಮತ್ತೊಮ್ಮೆ ಕಾಣುವಂಥ ಅವಕಾಶ ಈ ಜಾತ್ರಾ ಮಹೋತ್ಸವದಲ್ಲಿ ನಡೀತಾ ಇದೆ. ನಾಳಿದ್ದು ಸಾಮೂಹಿಕ ವಿವಾಹ ಇದೆ. ಇವತ್ತು ಸಂಜೆ ಕೂಡ ಗ್ರಾಮೀಣ ಪ್ರದೇಶದ ನಾಟಕಗಳನ್ನು ಪ್ರದರ್ಶನ ಮಾಡ್ತಾ ಇದ್ದಾರೆ. ಸುಮಾರು ನಾಳೆಯಿಂದ ಪ್ರತಿ ದಿವಸ 1,00,000 ಫ್ಲೋಟಿಂಗ್ ಪಾಪ್ಯುಲೇಷನ್ ಇರುತ್ತೆ. ಅವ್ರಿಗೆ ಬೇಕಾದಂಥ ದಾಸೋಹದ ವ್ಯವಸ್ಥೆ ಎಲ್ಲ ಮಾಡ್ತಾ ಇದೆ. ಸಿಹಿ ತಿಂಡಿಗಳು ಯೋಗ ಅಂದರೆ ನಾಳೆ ಸಂಕ್ರಾಂತಿ ಕೂಡ ಕೂಡಿ ಬಂದಿದೆ. ಅದಕ್ಕೋಸ್ಕರ ಅವರಿಗೆ ಮನೆಯಲ್ಲಿ ಪ್ರತಿಯೊಂದು ಮನೆಗೂ ಹೋಗಿ ಎಳ್ಳು ಬೆಲ್ಲವನ್ನು ವಿನಿಮಯ ಮಾಡ್ಕೊಳ್ಳೋದಿದೆ. ಇಲ್ಲಿ ಬರುವಂಥ ಅಷ್ಟು ಲಕ್ಷಾಂತರ ಜನರಿಗೂ ಕೂಡ ಎಳ್ಳು ಬೆಲ್ಲವನ್ನು ಕೊಟ್ಟು ಹಬ್ಬದ ಸಂತೋಷವನ್ನು ಕೂಡ ಹಂಚಿಕೊಳ್ಳಲಾಗುತ್ತೆ. ಸಾಮಾನ್ಯ ಹಿಂದೆ ಅನ್ಬೋದಂತ ಒಂದು ದಿವಸ 1,00,000 ಜನ ಇರ್ತಾರೆ. ಫ್ಲೋಟಿಂಗ್ ಪಾಪ್ಯುಲೇಷನ್ ಬೆಳಗ್ಗೆ ಸಾಯಂಕಾಲದವರೆಗೆ ಅಷ್ಟಿರ್ತಾರೆ ಸಾಮಾನ್ಯ. ಆದಿಜಗದ್ಗುರು ಶಿವರಾತ್ರೀಶ್ವರ ಶಿವಗಳವರ ಜಾತ್ರಾ ಮಹೋತ್ಸವ ಅಧಿಕೃತವಾಗಿ ನಾಳೆಯಿಂದ ಪ್ರಾರಂಭ ಆಗ್ತಾ ಇದೆ. ಪ್ರತಿ ವರ್ಷ ಕೃಷ್ಣ ಪಕ್ಷ ತ್ರಯೋದಶಿಯಂದು ಜಾತ್ರೆ ಪ್ರಾರಂಭ ಆಗ್ತಕ್ಕಂಥದ್ದು. ಮಾಸ ಶಿವರಾತ್ರಿ ದಿವಸ ರಥೋತ್ಸವ ಇರುತ್ತೆ, ಮತ್ತು ಪಾಡ್ಯ ದಿವಸ ತೆಪ್ಪೋತ್ಸವ ಇರುತ್ತೆ. ಇದು ನೂರಾರು ವರ್ಷಗಳಿಂದ ನಿರಂತರವಾಗಿ ನಡೆದುಕೊಂಡು ಬಂದಿರತಕ್ಕಂಥದ್ದು. ಮಂತ್ರ ಮಹರ್ಷಿಗಳು ರಾಜೇಂದ್ರ ಮಹಾಸ್ವಾಮೀಜಿಯವರು ಅದನ್ನು ನಿರಂತರವಾಗಿ ನಡೆಸ್ಕೊಂಡು ಬಂದಂತಹದ್ದು.
ಈಗ ಅದು ಎಲ್ಲ ಭಕ್ತಾದಿಗಳು ಸಾರ್ವಜನಿಕರ ಸಹಕಾರದಿಂದ ಅತಿ ಹೆಚ್ಚಿನ ರೀತಿಯಲ್ಲಿ ವಿಶೇಷವಾಗಿ ಒಂದು ಜಾತ್ರಾ ಮಹೋತ್ಸವದಲ್ಲಿ ಗ್ರಾಮೀಣ ಪ್ರದೇಶದ ಸಂಸ್ಕೃತಿಯ ಪ್ರಸಾರಕ್ಕೆ ಏನೇನು ಕ್ರಮಗಳನ್ನು ಕೈಗೊಳ್ಬೋದು, ಅವಕಾಶಗಳನ್ನು ಕಲ್ಪಿಸ್ಬೋದು, ಪ್ರೋತ್ಸಾಹವನ್ನು ನೀಡ್ಬೋದು ಅದನ್ನೆಲ್ಲ ಸಮಾಲೋಚಿಸಿ ಗ್ರಾಮೀಣ ಜನತೆಯನ್ನೇ ಮುಖ್ಯವಾಗಿ ಉದ್ದೇಶವಾಗಿ ಇಟ್ಕೊಂಡು ಜಾತ್ರಾ ಮಹೋತ್ಸವನ ಆಚರಣೆ ಮಾಡ್ತಾ ಇದೆ. ಇಲ್ಲಿ ಬರ್ತಕ್ಕಂಥವ್ರಿಗೆ ಇದೊಂದು ಶೈಕ್ಷಣಿಕವಾಗಿ ಅದು ಲೈವ್ ಎಕ್ಸಿಬಿಷನ್ ಕೃಷಿದಿರ್ಬೋದು, ಇತರ ಸಾಂಸ್ಕೃತಿಕ ದೇಸಿ ಆಟಗಳಿರ್ಬೋದು. ದೇಸಿ ಆಟಗಳನ್ನು ನಮ್ಮ ಜನ ಮರಿತಾನೆ ಇದ್ದು ನಮ್ಮೆಲ್ಲ ಸಂಸ್ಥೆಗಳಲ್ಲೂ ಕೂಡ ಮಕ್ಕಳಿಗೆ ದೇಸಿ ಆಟವನ್ನು ಈ ಕಾರಣದಿಂದಾಗಿ ಕಲಿಸುವಂಥ ವ್ಯವಸ್ಥೆ ಮಾಡ್ತಾ ಇದೆ. ಸೊ ನಮ್ಮ ಸಂಸ್ಕೃತಿ ಪರಂಪರೆಯನ್ನು ಮತ್ತೊಮ್ಮೆ ಕಾಣುವಂಥ ಅವಕಾಶ ಈ ಜಾತ್ರಾ ಮಹೋತ್ಸವದಲ್ಲಿ ನಡೀತಾ ಇದೆ. ನಾಳಿದ್ದು ಸಾಮೂಹಿಕ ವಿವಾಹ ಇದೆ. ಇವತ್ತು ಸಂಜೆ ಕೂಡ ಗ್ರಾಮೀಣ ಪ್ರದೇಶದ ನಾಟಕಗಳನ್ನು ಪ್ರದರ್ಶನ ಮಾಡ್ತಾ ಇದ್ದಾರೆ. ಸುಮಾರು ನಾಳೆಯಿಂದ ಪ್ರತಿ ದಿವಸ 1 ಲಕ್ಷ ಫ್ಲೋಟಿಂಗ್ ಪಾಪ್ಯುಲೇಷನ್ ಇರುತ್ತೆ. ಅವ್ರಿಗೆ ಬೇಕಾದಂಥ ದಾಸೋಹದ ವ್ಯವಸ್ಥೆ ಎಲ್ಲ ಮಾಡ್ತಾ ಇದೆ. ಸಿಹಿ ತಿಂಡಿಗಳು ಯೋಗ ಅಂದರೆ ನಾಳೆ ಸಂಕ್ರಾಂತಿ ಕೂಡ ಕೂಡಿ ಬಂದಿದೆ. ಅದಕ್ಕೋಸ್ಕರ ಅವರಿಗೆ ಮನೆಯಲ್ಲಿ ಪ್ರತಿಯೊಂದು ಮನೆಗೂ ಹೋಗಿ ಎಳ್ಳು ಬೆಲ್ಲವನ್ನು ವಿನಿಮಯ ಮಾಡ್ಕೊಳ್ಳೋದಿದೆ. ಇಲ್ಲಿ ಬರುವಂಥ ಅಷ್ಟು ಲಕ್ಷಾಂತರ ಜನರಿಗೂ ಕೂಡ ಎಳ್ಳು ಬೆಲ್ಲವನ್ನು ಕೊಟ್ಟು ಹಬ್ಬದ ಸಂತೋಷವನ್ನು ಕೂಡ ಹಂಚಿಕೊಳ್ಳಲಾಗುತ್ತೆ. ಎಷ್ಟು ಜನ ಬರುವಂತ ನಿರೀಕ್ಷೆ ಇದೆ ಜಾತ್ರೆಯಲ್ಲಿ ಭಾಗವಹಿಸಲಿಕ್ಕೆ? ಸಾಮಾನ್ಯ ಹಿಂದೆ ಅನ್ಬೋದಂತ ಒಂದು ದಿವಸ 1 ಲಕ್ಷ ಜನ ಇರ್ತಾರೆ. ಫ್ಲೋಟಿಂಗ್ ಪಾಪ್ಯುಲೇಷನ್ ಬೆಳಗ್ಗೆ ಸಾಯಂಕಾಲದವರೆಗೆ ಅಷ್ಟಿರ್ತಾರೆ ಸಾಮಾನ್ಯ. ಆದಿ ಜಗದ್ಗುರು ಶಿವರಾತ್ರೀಶ್ವರ ಶಿವಗಳವರ ಜಾತ್ರಾ ಮಹೋತ್ಸವ ಅಧಿಕೃತವಾಗಿ ನಾಳೆಯಿಂದ ಪ್ರಾರಂಭ ಆಗ್ತಾ ಇದೆ. ಪ್ರತಿ ವರ್ಷ ಕೃಷ್ಣ ಪಕ್ಷ ತ್ರಯೋದಶಿಯಂದು ಜಾತ್ರೆ ಪ್ರಾರಂಭ ಆಗ್ತಕ್ಕಂಥದ್ದು. ಮಾಸ ಶಿವರಾತ್ರಿ ದಿವಸ ರಥೋತ್ಸವ ಇರುತ್ತೆ, ಮತ್ತು ಪಾಡ್ಯ ದಿವಸ ತೆಪ್ಪೋತ್ಸವ ಇರುತ್ತೆ. ಇದು ನೂರಾರು ವರ್ಷಗಳಿಂದ ನಿರಂತರವಾಗಿ ನಡೆದುಕೊಂಡು ಬಂದಿರತಕ್ಕಂಥದ್ದು. ಮಂತ್ರ ಮಹರ್ಷಿಗಳು ರಾಜೇಂದ್ರ ಮಹಾಸ್ವಾಮೀಜಿಯವರು ಅದನ್ನು ನಿರಂತರವಾಗಿ ನಡೆಸ್ಕೊಂಡು ಬಂದಂತಹದ್ದು. ಈಗ ಅದು ಎಲ್ಲ ಭಕ್ತಾದಿಗಳು ಸಾರ್ವಜನಿಕರ ಸಹಕಾರದಿಂದ ಅತಿ ಹೆಚ್ಚಿನ ರೀತಿಯಲ್ಲಿ ವಿಶೇಷವಾಗಿ ಒಂದು ಜಾತ್ರಾ ಮಹೋತ್ಸವದಲ್ಲಿ ಗ್ರಾಮೀಣ ಪ್ರದೇಶದ ಸಂಸ್ಕೃತಿಯ ಪ್ರಸಾರಕ್ಕೆ ಏನೇನು ಕ್ರಮಗಳನ್ನು ಕೈಗೊಳ್ಬೋದು, ಅವಕಾಶಗಳನ್ನು ಕಲ್ಪಿಸ್ಬೋದು, ಪ್ರೋತ್ಸಾಹವನ್ನು ನೀಡ್ಬೋದು ಅದನ್ನೆಲ್ಲ ಸಮಾಲೋಚಿಸಿ ಗ್ರಾಮೀಣ ಜನತೆಯನ್ನೇ ಮುಖ್ಯವಾಗಿ ಉದ್ದೇಶವಾಗಿ ಇಟ್ಕೊಂಡು ಜಾತ್ರಾ ಮಹೋತ್ಸವನ ಆಚರಣೆ ಮಾಡ್ತಾ ಇದೆ. ಇಲ್ಲಿ ಬರ್ತಕ್ಕಂಥವ್ರಿಗೆ ಇದೊಂದು ಶೈಕ್ಷಣಿಕವಾಗಿ ಅದು ಲೈವ್ ಎಕ್ಸಿಬಿಷನ್ ಕೃಷಿದಿರ್ಬೋದು, ಇತರ ಸಾಂಸ್ಕೃತಿಕ ದೇಸಿ ಆಟಗಳಿರ್ಬೋದು. ದೇಸಿ ಆಟಗಳನ್ನು ನಮ್ಮ ಜನ ಮರಿತಾನೆ ಇದ್ದು ನಮ್ಮೆಲ್ಲ ಸಂಸ್ಥೆಗಳಲ್ಲೂ ಕೂಡ ಮಕ್ಕಳಿಗೆ ದೇಸಿ ಆಟವನ್ನು ಈ ಕಾರಣದಿಂದಾಗಿ ಕಲಿಸುವಂಥ ವ್ಯವಸ್ಥೆ ಮಾಡ್ತಾ ಇದೆ. ಸೊ ನಮ್ಮ ಸಂಸ್ಕೃತಿ ಪರಂಪರೆಯನ್ನು ಮತ್ತೊಮ್ಮೆ ಕಾಣುವಂಥ ಅವಕಾಶ ಈ ಜಾತ್ರಾ ಮಹೋತ್ಸವದಲ್ಲಿ ನಡೀತಾ ಇದೆ. ನಾಳಿದ್ದು ಸಾಮೂಹಿಕ ವಿವಾಹ ಇದೆ. ಇವತ್ತು ಸಂಜೆ ಕೂಡ ಗ್ರಾಮೀಣ ಪ್ರದೇಶದ ನಾಟಕಗಳನ್ನು ಪ್ರದರ್ಶನ ಮಾಡ್ತಾ ಇದ್ದಾರೆ. ಸುಮಾರು ನಾಳೆಯಿಂದ ಪ್ರತಿ ದಿವಸ 1 ಲಕ್ಷ ಫ್ಲೋಟಿಂಗ್ ಪಾಪ್ಯುಲೇಷನ್ ಇರುತ್ತೆ. ಅವ್ರಿಗೆ ಬೇಕಾದಂಥ ದಾಸೋಹದ ವ್ಯವಸ್ಥೆ ಎಲ್ಲ ಮಾಡ್ತಾ ಇದೆ. ಸಿಹಿ ತಿಂಡಿಗಳು ಯೋಗ ಅಂದರೆ ನಾಳೆ ಸಂಕ್ರಾಂತಿ ಕೂಡ ಕೂಡಿ ಬಂದಿದೆ. ಅದಕ್ಕೋಸ್ಕರ ಅವರಿಗೆ ಮನೆಯಲ್ಲಿ ಪ್ರತಿಯೊಂದು ಮನೆಗೂ ಹೋಗಿ ಎಳ್ಳು ಬೆಲ್ಲವನ್ನು ವಿನಿಮಯ ಮಾಡ್ಕೊಳ್ಳೋದಿದೆ. ಇಲ್ಲಿ ಬರುವಂಥ ಅಷ್ಟು ಲಕ್ಷಾಂತರ ಜನರಿಗೂ ಕೂಡ ಎಳ್ಳು ಬೆಲ್ಲವನ್ನು ಕೊಟ್ಟು ಹಬ್ಬದ ಸಂತೋಷವನ್ನು ಕೂಡ ಹಂಚಿಕೊಳ್ಳಲಾಗುತ್ತೆ. ಎಷ್ಟು ಜನ ಬರುವಂತ ನಿರೀಕ್ಷೆ ಇದೆ ಜಾತ್ರೆಯಲ್ಲಿ ಭಾಗವಹಿಸಲಿಕ್ಕೆ? ಸಾಮಾನ್ಯ ಹಿಂದೆ ಅನ್ಬೋದಂತ ಒಂದು ದಿವಸ 1 ಲಕ್ಷ ಜನ ಇರ್ತಾರೆ. ಫ್ಲೋಟಿಂಗ್ ಪಾಪ್ಯುಲೇಷನ್ ಬೆಳಗ್ಗೆ ಸಾಯಂಕಾಲದವರೆಗೆ ಅಷ್ಟಿರ್ತಾರೆ ಸಾಮಾನ್ಯ.